ಹಲೋ, ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ನಾವಿವತ್ತು ನ್ಯಾಚುರಲ್ಲಾಗಿ ಮನೆಯಲ್ಲೇ ಸ್ಕ್ರಬ್ಬರ್ ಮಾಡೋಣ. ಓಕೆ, ನಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಬಳಸ್ಕೋಬೇಕು ಕೆಲವೊಂದು ಸಲ. ಯಾಕಂತಂದರೆ ಈ ಸ್ಟೀಲ್ ನಾರು, ಪ್ಲಾಸ್ಟಿಕ್ ನಾರು ಇದೆಲ್ಲ ಇರುತ್ತಲ್ಲ, ಇದೆಲ್ಲ ನಮಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ನ್ಯಾಚುರಲಾಗೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಾಯಿ ಮಟ್ಟೆ ಏನಾದರೂ ಸುಳ್ಕೊಂಡಿರ್ತೀವಲ್ಲ, ಅದರದ್ದು ನಾರು ಸಿಗುತ್ತೆ. ಈ ನಾರನ್ನು ನೀಟಾಗಿ ಬಿಡಿಸ್ಕೋಬೇಕು. ಡಸ್ಟೆಲ್ಲ ತೆಗೆದುಬಿಡ್ಬೇಕು. ಈ ಡಸ್ಟೆಲ್ಲ ನೋಡಿ, ಈ ರೀತಿ ನೀಟಾಗಿ ತಗೋಬೇಕು. ಆಮೇಲೆ ಈ ರೀತಿ ತಗೋಬೇಕು. ನಂತರ ಈ ನಾರನ್ನು ಈ ರೀತಿ ರೋಲ್ ಮಾಡಿ ಇಟ್ಕೋಬೇಕು. ಈ ಥರ ರೋಲ್ ಮಾಡಿ ಇಟ್ಕೊಳ್ಳಿ. ಈ ಥರ ರೋಲ್ ಮಾಡಿ ಇಟ್ಕೋಬೇಕು. ಈ ರೋಲ್ ಮಾಡಿ ಇಟ್ಕೊಂಡ ನಾರನ್ನು ಜಾಯಿನ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ದಾರ ಬೇಕು, ಸೂಜಿ ಬೇಕು. ಇದರಿಂದ ನಾವು ಈ ನಾರನ್ನ ಈ ರೀತಿ ಹಿಂಗೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ, ನ್ಯಾಚುರಲ್ಲಾಗಿ ಮನೆಯಲ್ಲಿ ನಾವೇ ರೆಡಿ ಮಾಡಿರೋಂತಹ ಸ್ಕ್ರಬ್ಬರ್. ನೋಡಿ, ಹೀಗೆ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ದುಡ್ಡು ಉಳಿತಾಯ ಆಗುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಮೀನ್ಸ್ ನಾವು ತಟ್ಟೆ ಎಲ್ಲ ಪ್ಲಾಸ್ಟಿಕ್ಕು, ಈ ಸ್ಟೀಲ್ ನಾರು ಬಳಸೋದ್ರಿಂದ ಕೆಲವೊಂದೊಂದು ಸಲ ಅದು ನಮಗೆ ಗೊತ್ತಿಲ್ಲದೇ ಸ್ವಲ್ಪ ಪೀಸಸ್ಸು, ಪ್ಲಾಸ್ಟಿಕ್ ಪೀಸು, ಈ ಸ್ಟೀಲ್ ನಾರಿನ ಪೀಸು ಎಲ್ಲ ನಮ್ಮ ತಟ್ಟೆಗೆ ಅಂಟ್ಕೊಂಡಿರುತ್ತೆ. ನಾವು ಗೊತ್ತಿಲ್ಲದೇ ಊಟದಲ್ಲಿ ತುಂಬ ಸಲ ಸೇವಿಸ್ಬಿಟ್ಟಿರ್ತೀವಿ. ಅದು ನಮಗೆ ತುಂಬ ಎಫೆಕ್ಟ್ ಆಗುತ್ತೆ, ನಮ್ಮ ಹೆಲ್ತ್ ಹಾಳಾಗುತ್ತೆ ಅದರಿಂದ. ಸೊ ನಾವು ಆರ್ಗ್ಯಾನಿಕ್ ಈ ರೀತಿ ನ್ಯಾಚುರಲ್ಲಾಗಿ ಮನೆಯಲ್ಲೇ ಈ ರೀತಿ ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತು ಸಹ ಚೆನ್ನಾಗಿರುತ್ತೆ, ಮನಿನೂ ಸಹ ಸೇವ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿ, ಈ ರೀತಿ ನೀವೇ ತಯಾರಿಸ್ಕೋಬೋದು ಮನೆಯಲ್ಲೇ ನಿಮ್ಮ ಬಿಡುವಿನ ವೇಳೆಯಲ್ಲಿ. ನೋಡಿ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಯೂಟ್ಯೂಬ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನನಗಿನ್ನೂ ಐಡಿಯಾ ಇಲ್ಲ, ಆದರೂ ಟ್ರೈ ಮಾಡ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್.